ಏಷ್ಯಾದಲ್ಲೇ ಅತಿ ಹೆಚ್ಚು ಜನ ಸೇರುವಂತಹ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಶೋಭಾಯಾತ್ರೆಗೆ ಶತಾಯಗತಾಯ ಡಿಜೆ ಬೇಕೆಂದು ಪಟ್ಟು ಹಿಡಿದಿದ್ದ ವಿಶ್ವ ಹಿಂದೂ ಪರಿಷತ್ ಹೋರಾಟಕ್ಕೀಗ ಫಲ ಸಿಕ್ಕಿದೆ. ಹಾಗಾದ್ರೆ ಈ ಶೋಭಾಯಾತ್ರೆಗೆ ಡಿಜೆ ಇರುತ್ತಾ ಇರಲ್ವಾ? ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಕೌಂಟ್ ಡೌನ್. ಜಿಲ್ಲಾಡಳಿತದಿಂದ 4 ಸ್ಪೀಕರ್ ಬಳಕೆಗೆ ಅನುಮತಿ. ನಗರದಾದ್ಯಂತ 151 ಸಿಸಿಟಿವಿ ಕ್ಯಾಮೆರಾ ಅಳವಡಿಕೆ. ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಮೇಲೆ ಪೊಲೀಸರ ಹದ್ದಿನ ಕಣ್ಣು ಇಡಲಾಗಿದೆ. ಸತತ 19 ವರ್ಷಗಳಿಂದ ಕೋಮು ಸೌಹಾರ್ದತೆಯಿಂದ ಶಾಂತಿಯುತವಾಗಿ ನಡೀತಾ ಇದ್ದ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ಈ ಬಾರಿ ಡಿಜೆ ಬ್ಯಾನ್ ಎಂಬ ಸುದ್ದಿಯಿಂದ ಬೂದಿ ಮುಚ್ಚಿದ ಕೆಂಡದಂತಾಗಿತ್ತು. ಇದರ ಬೆನ್ನಲ್ಲೇ ಗಣಪತಿ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಭದ್ರಾವತಿಯಿಂದ ಚಿತ್ರದುರ್ಗಕ್ಕೆ ಆಗಮಿಸಿದ ಡಿಜೆ ವಾಹನವನ್ನ ಚಿತ್ರದುರ್ಗ ಗ್ರಾಮಾಂತರ ಠಾಣೆ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಡಿವೈಎಸ್ಪಿ ದಿನಕರ್ ನೇತೃತ್ವದಲ್ಲಿ ವಾಹನದ ಡೀಸೆಲ್ ಟ್ಯಾಂಕ್ಗೆ ನೀರು ಸುರಿದು ವಿವಾದ ಸೃಷ್ಟಿಸಿಕೊಂಡಿದ್ರು. ಹೀಗಾಗಿ ಆಕ್ರೋಶಗೊಂಡ ವಿಎಚ್ಪಿ ಕಾರ್ಯಕರ್ತರು ಗೋವಿಂದ ಕಾರಜೋಳ ಪುತ್ರ ಉಮೇಶ್ ಹಾಗೂ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಪುತ್ರ ಸಿದ್ಧಾರ್ಥ್ ನೇತೃತ್ವದಲ್ಲಿ ಚಳ್ಳಕೆರೆ ರಸ್ತೆ ತಡೆ ನಡೆಸಿದ್ರು. ಈ ವೇಳೆ ಸ್ಥಳಕ್ಕಾಗಮಿಸಿದ ಶಾಸಕ ತಿಪ್ಪಾರೆಡ್ಡಿ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ದೂರವಾಣಿಯಲ್ಲಿ ಚರ್ಚಿಸಿ ಡಿಜೆ ವಿವಾದಕ್ಕೆ ತೆರೆ ಎಳೆದಿದ್ದು, ಜಿಲ್ಲಾಡಳಿತದಿಂದ 6 ಯೂನಿಟ್ಗಳಲ್ಲಿ 65 ಡಿಸೇಬಲ್ ಸೌಂಡ್ನ ತಲಾ 4 ಸ್ಪೀಕರ್ ಬಳಕೆಗೆ ಅನುಮತಿ ಸಿಕ್ಕಿದೆ. ಶೋಭಾಯಾತ್ರೆಯಲ್ಲಿ 3 ಲಕ್ಷಕ್ಕೂ ಅಧಿಕ ಜನರು ಭಾಗಿಯಾಗುವ ಸಾಧ್ಯತೆ ಇದೆ. ಈ ಶೋಭಾಯಾತ್ರೆಗೆ ಮೈಸೂರು ಸಂಸದ ಯದುವೀರ್ ಒಡೆಯರ್ ಚಾಲನೆ ನೀಡಲಿದ್ದು, ವಿವಿಧ ಮಠಗಳ ಮಠಾಧೀಶರು ಸಾಕ್ಷಿಯಾಗಲಿದ್ದಾರೆ. ಈ ವರ್ಷವೂ ಕೂಡ ಈಗಾಗಲೇ ನಗರ ಅಲಂಕಾರ ಮುಗಿದಿದೆ. ಗಣಪತಿ ಈಗಾಗಲೇ ಎಲ್ಲ ಭಕ್ತಾದಿಗಳಿಗೆ, ಲಕ್ಷಾಂತರ ಭಕ್ತಾದಿಗಳಿಗೆ ದರ್ಶನವನ್ನು ಕೊಟ್ಟು ನಾಳೆ ಭವ್ಯ ಶೋಭಾಯಾತ್ರೆಯಲ್ಲಿ ಗಣಪತಿ ರಾಜಬೀದಿಯಲ್ಲಿ ಅಂದ್ರೆ ನಗರದ ಪ್ರಮುಖ ಬೀದಿಯಲ್ಲಿ ಶೋಭಾಯಾತ್ರೆ ಹೊರಡೋದಿದೆ. ಈ ವರ್ಷದ ಶೋಭಾಯಾತ್ರೆ ತುಂಬಾ ವಿಶೇಷ ಅನ್ಸುತ್ತೆ. ನಮ್ಮ ಕರ್ನಾಟಕದ ಜಯಚಾಮರಾಜೇಂದ್ರೊಳಗೆ ಇಡೀ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿದ್ದಂತ ಮೊದಲನೇ ಅಧ್ಯಕ್ಷರು, ಆ ಮನೆತನದ ಯದುವೀರ್ ಒಡೆಯರು ನಮ್ಮ ಶೋಭಾಯಾತ್ರೆ ಉದ್ಘಾಟನೆಗೆ ಬರ್ತಾ ಇರತಕ್ಕಂಥದ್ದು ಚಿತ್ರದುರ್ಗಕ್ಕೂ ಮತ್ತು ನಮ್ಮೆಲ್ಲರಿಗೂ ಸಮೇತ ತುಂಬಾ ಸಂತೋಷ ಕೊಡ್ತಾ ಇರತಕ್ಕಂಥದ್ದು. ಗಣೇಶ ಶೋಭಾಯಾತ್ರೆಗೆ ಇಡೀ ಚಿತ್ರದುರ್ಗ ನಗರ ಕೇಸರಿಮಯವಾಗಿದೆ. ಎಲ್ಲಾ ಸರ್ಕಲ್ಗಳು ಆಕರ್ಷಕ ಅಲಂಕಾರದಿಂದ ಝಗಮಗಿಸ್ತಾ ಇವೆ. ಚಿತ್ರದುರ್ಗದ ಬಿಡಿ ರಸ್ತೆಯಲ್ಲಿರುವ ಮುಸ್ಲಿಮರ ಮಸೀದಿ ಹಾಗೂ ದರ್ಗಾ ಬಳಿ ಹಿಂದೂಗಳು ಯಾರೂ ಸಹ ಅತ್ತ ತಲೆ ಹಾಕದಂತೆ ಬ್ಯಾರಿಕೇಡ್ನಿಂದ ಚಕ್ರವ್ಯೂಹ ರಚಿಸಿದ್ದಾರೆ. ಭದ್ರತೆಗಾಗಿ ಚಿತ್ರದುರ್ಗ, ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳ 9 ಎಎಸ್ಪಿ, 28 ಡಿಎಸ್ಪಿ, 78 ಪಿಐ, 175 ಪಿಎಸ್ಐ, 401 ಎಎಸ್ಐ, 2678 ಎಚ್ಸಿಪಿಸಿ, 500 ಹೋಂಗಾರ್ಡ್ನ 16 ತುಕಡಿಗಳು, ಡಿಎಆರ್ನ 14 ತುಕಡಿಗಳು ಹಾಗೂ ರ್ಯಾಪಿಡ್ ಆಕ್ಷನ್ ಪೋಸ್ಟ್ ಸೇರಿ ಒಟ್ಟು 3869 ಜನ ಪೊಲೀಸರನ್ನ ನಿಯೋಜಿಸಲಾಗಿದೆ. ಚಿತ್ರದುರ್ಗ ನಗರದಾದ್ಯಂತ 151 ಸಿಸಿಟಿವಿ ಕ್ಯಾಮೆರಾಗಳು, 26 ವಾಚ್ ಟವರ್ಸ್, ಮೆರವಣಿಗೆ ಮಾರ್ಗದಲ್ಲಿನ ವಿಡಿಯೋ ಚಿತ್ರೀಕರಣಕ್ಕೆಂದು 67 ವಿಡಿಯೋ ಕ್ಯಾಮೆರಾಮೆನ್ಗಳು ಹಾಗೂ ಎತ್ತರದ ಕಟ್ಟಡಗಳ ಮೇಲೆ 49 ಸ್ಕೈ ಸೆಂಟರ್ಗಳು, 8 ಡ್ರೋನ್ ಕ್ಯಾಮೆರಾಗಳನ್ನು ನಿಯೋಜಿಸಲಾಗಿದೆ. ಜೊತೆಗೆ ಸಿಸಿ ಕ್ಯಾಮೆರಾಗಳ ದೃಶ್ಯಾವಳಿಗಳನ್ನು ದಿನದ 24 ಗಂಟೆಗಳ ಕಾಲ ಒಂದೇ ಕಡೆ ವೀಕ್ಷಿಸುವ ಸಲುವಾಗಿ ಎಸ್ಜೆಎಂ ಡೆಂಟಲ್ ಕಾಲೇಜಿನಲ್ಲಿ ಕಮಾಂಡ್ ಸೆಂಟರ್ ಕೂಡ ತೆರೆದು ಕಟ್ಟೆಚ್ಚರ ವಹಿಸಿದ್ದೇವೆ ಅಂತ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ತಿಳಿಸಿದ್ದಾರೆ. ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಬಂದೋಬಸ್ತ್ಗೆ ನಾವು ಎಲಾಬರೇಟ್ ಅರೇಂಜ್ಮೆಂಟ್ಸ್ನ ಮಾಡ್ಕೊಂಡಿದ್ದೇವೆ. ಈ ಬಂದೋಬಸ್ತ್ನಲ್ಲಿ ನಾವು ಒಟ್ಟು 13 ಜನ SP, ಅಡಿಷನಲ್ SP ರ್ಯಾಂಕ್ ಆಫೀಸರ್ಸ್ನ ನಿಯೋಜನೆ ಮಾಡ್ಕೊಂಡಿದ್ದೀವಿ. ಅದರ ಜೊತೆ 28 ಜನ DSPs, 77 ಜನ ಇನ್ಸ್ಪೆಕ್ಟರ್ಸ್, 409 ಸಬ್ ಇನ್ಸ್ಪೆಕ್ಟರ್ಸ್, 179 ASIs ಮತ್ತು 2600 ಹೆಡ್ ಕಾನ್ಸ್ಟೇಬಲ್ ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ಸ್ ಮತ್ತು 500 ಜನ ಹೋಮ್ ಗಾರ್ಡ್ಸ್, ಇಷ್ಟು ಮ್ಯಾನ್ ಪವರ್ನ ನಿಯೋಜನೆ ಮಾಡ್ಕೊಂಡಿದ್ವಿ. ರೂಟ್ ಉದ್ದಕ್ಕೂ ವಾಚ್ ಟವರ್ಸ್, 26 ವಾಚ್ ಟವರ್ಸ್ ಮತ್ತು ಒಂದು 100 ಜನ ಸ್ಕೈ ಸೆಂಟ್ರೀಸ್ ಇರ್ತಾರೆ, 8 ಡ್ರೋನ್ ಕ್ಯಾಮರಾಸ್, 150 ಸಿಸಿ ಕ್ಯಾಮರಾಸ್ ಹಾಕೊಂಡಿದ್ವಿ. ಒಟ್ಟಾರೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೆ ಸ್ಪೀಕರ್ ಬಳಕೆಗೆ ಅನುಮತಿ ಸಿಕ್ಕಿತು. ಗಣೇಶನ ಶೋಭಾಯಾತ್ರೆಯಲ್ಲಿ ಸ್ನೇಹಿತರು ಹಾಗೂ ಸಂಬಂಧಿಗಳೊಂದಿಗೆ ಭರ್ಜರಿ ಸ್ಟೆಪ್ ಹಾಕಿ ಸಂಭ್ರಮಿಸಲು ಸಜ್ಜಾಗಿದ್ದಾರೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.